ಉಮೇಶ್ ಸರ್, ಇಂಥ ಹೇಳಿಕೆಗಳನ್ನ ಗಮನಿಸಿದಾಗ ಈ ದೇಶದ ಭದ್ರತೆಗೋಸ್ಕರ ಹಗಲು ಇರುಳು ಶ್ರಮಿಸಿದವರ ಪೈಕಿ ನೀವು ಒಬ್ರು. ಏನ್ ಅನ್ಸುತ್ತೆ ಸರ್? ನನ್ನ ಮೊದಲ ಪ್ರಶ್ನೆ ಅದೇನೆ. ಯಾವುದೇ ಈ ಥರ ಬ್ಲಾಸ್ಟ್ ಕೇಸಸ್ ಆದಂಥ ಸಮಯದಲ್ಲಿ ಪೊಲೀಸರುಗಳು ಅವ್ರಿಗೆ ಎಷ್ಟು ಕೆಲಸ ಮತ್ತು ಶ್ರಮ ಇರ್ತದೆ ಅಂತ ಕೆಲಸ ಮಾಡ್ತಾ ಇದ್ದವರು ನಮಗೆ ಗೊತ್ತು. ಎಲ್ಲ ಥರವಾದಂತಹ ಅಂದರೆ ಎಲ್ಲ ಮರ್ತು ಬಿಡ್ತೀವಿ ನಾವು. ಇದರಿಂದ ಬೀಳ್ತಕ್ಕಂಥದ್ದು ತುಂಬ ಅಧಿಕಾರಿಗಳು ಇದರಿಂದ ಬೀಳ್ತಾರೆ. ಆಮೇಲೆ ಎಷ್ಟು ನಮ್ಮನ್ನು ಅದರೊಳಗಡೆ ಕನ್ಸ್ಟ್ರೈನ್ ಮಾಡ್ತಾರೆ, ಪತ್ತೆ ಮಾಡಿ ಬೇಗ ಅಂತೇಳಿ ನೀವು ಒಂದು ನೀರು ಕುಡಿಯೋಕ್ಕಾಗೋದಿಲ್ಲ, ಅಷ್ಟೊಂದು ಪ್ರೆಷರ್ ಹಾಕ್ಬಿಡ್ತಾರೆ ಇದರೊಳಗಡೆ. ಯಾಕಂದರೆ ಎವ್ರಿ ಡೇ ನಾವು ಏನು ಗಂಟೆಗೆಲ್ಲ ನಾವು ಏನೇನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ, ಪ್ರೋಗ್ರೆಸ್ ಏನು ಮಾಡ್ತಾಯಿದ್ದೀವಿ. ಈಗ ಅಂದರೆ ನೋಡಿ, ಇಡೀ ಬೆಂಗಳೂರು ಸಿಟಿ ಜಾಲಾಡಿಸ್ಬೇಕು ಇವಾಗ ನಾವು ಟೋಟಲಿ ಬೆಂಗಳೂರು ಸಿಟಿ ಜಾಲಾಡಿಸಿದ್ರೆ ಎಲ್ಲೋ ಒಂದು ಕಡೆ ಸಿಗಾಕೊಳ್ತಾನೆ. ಅದು ಯಾವುದೇ ಬಾಂಬ್ ಬ್ಲಾಸ್ಟ್ ಕೇಸ್ನ ಯಾವುದೇ ಸರ್ಕಾರ ಇರಲಿ, ಅದೆಲ್ಲ ಇಮ್ಮೆಟೀರಿಯಲ್ ಇಶ್ಯೂ, ನಮಗೇನು ಸಂಬಂಧನೇ ಇರೋದಿಲ್ಲ ಪೊಲೀಸ್ನವ್ರಿಗೆ. ಅವ್ರು ಯಾರಾದರೂ ಇರಲಿ, ಅವ್ರು ಬರ್ತಾರೆ, ಕೇಳ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಕೆಲಸ ಏನು ಆಗಿರ್ತಕ್ಕಂಥದ್ದು ಪತ್ತೆ ಮಾಡ್ತಕ್ಕಂಥದ್ದು, ಒಂದು ಅಕಸ್ಮಾತ್ ಆಗುವಂಥದ್ದು ತಡೆಗಟ್ಟತಕ್ಕಂಥದ್ದು. ಆಗಲಿಲ್ಲ, ಆಯಿತು, ಅದಾದಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಭಾಳ ವ್ಯವಸ್ಥಿತವಾಗಿ ಪತ್ತೆ ಮಾಡ್ತಕ್ಕಂಥದ್ದು. ಅದನ್ನು ಡಿಸ್ಟ್ರಾಕ್ಟ್ ಮಾಡ್ತಕ್ಕಂಥವ್ರೆ ಇವರು. ಅಲ್ಲಿ ಬಂದು ಕೆಲಸ ಮಾಡೋಕ್ಕೆ ಬಿಡಲ್ರು, ಏನೆಲ್ಲ ರಾಶಿ ಬರ್ತಾ ಇರ್ತಾರೆ. ಬರೀ ನಾವು ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದೇ ಆಯ್ತದೆ. ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಹಂಗಲ್ಲ, ಖಂಡಿತವಾಗ್ಲೂ. ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಂತಂದರೆ ಈಸ್ ದ ಮಾಸ್ಟರ್. ಯಾರಲ್ಲಿ ಇರ್ತಾನಲ್ಲ ಕ್ಯಾಪ್ಟನ್, ಅವನು ಈಸ್ ದ ಮಾಸ್ಟರ್. ಅವನು ಒಳಗಡೆ ಟೀಮ್ ಸೇರ್ಕೊಬಿಟ್ರೆ 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು. ಅಲ್ಲಿ ಇರ್ತಕ್ಕಂಥ ಪೋಸ್ಟ್ ಬ್ಲಾಸ್ಟ್ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಈಚೆ ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಸೀನ್ ಆಫ್ ಕ್ರೈಮ್ ಅನ್ನೋರಿಗೆ. ಯಾರೂ ಅದ್ರೊಳಗಡೆ ಹೋಗ್ಬಾರ್ದು. ಎಲ್ಲೂ ಆ ಥರ ಆಗಲ್ಲ ಇಲ್ಲಿ ಸಮಸ್ಯೆ. ಸರ್, ನಾವು ಕೂಡ ಗಮನಿಸಿದ್ದೀವಿ ಕಳೆದ ಒಂದು 15 ವರ್ಷದ ರಿಪೋರ್ಟಿಂಗಲ್ಲಿ 7 ಬಾರಿ ಏನು ಬ್ಲಾಸ್ಟ್ ಆಗಿದೆ, ಅಷ್ಟರಲ್ಲೂ ಕೂಡ ನೀವು ವರ್ಕೌಟ್ ಮಾಡಿದ್ದೀರಿ. ನೀವು ಕೂಡ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ಟೀಮ್ನಲ್ಲಿ ನೀವು ಕೂಡ ಇದ್ದಂಥವ್ರು. ಚಿನ್ನಸ್ವಾಮಿ ಬ್ಲಾಸ್ಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆಗಿರ್ಬೋದು, ಬೇರೆ ಬೇರೆ ಬ್ಲಾಸ್ಟ್ ಪ್ರಕರಣಗಳಲ್ಲಿ ನೀವು ಕೂಡ ಇದ್ರಿ. ಆದರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗುವಂಥ ಸಂದರ್ಭದಲ್ಲಿ ನೀವು ಕಷ್ಟಪಡ್ತೀರ, ಇಲ್ಲ ಅಂತಲ್ಲ, ಆದರೂ ಕೂಡ ತುಂಬ ಡಿಲೇ ಆಗೋಗುತ್ತೆ. ಈಗ ಸುಳಿವು ಸಿಕ್ಕಿದ್ರು ಕೂಡ ಆತ ಯಾರು ಅನ್ನೋದು ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಈ ಥರ ಫೇಲ್ಯೂರ್ ಆಗುತ್ತೆ ಎಲ್ಲೋ ಒಂದು ಕಡೆ ಅಂತ ಒಂದು ನೋಡಿ. ನಾಗೇಂದ್ರ ಪ್ರಸಾದ್ 2007ರಲ್ಲಾದಂಥ ದೀನ್ದಾರ್ ಅಂಜುಮನ್ ಏನಿದೆಯಲ್ಲ ಬ್ಲಾಸ್ಟು, ನಮ್ಮ ಏನು ಸೇಂಟ್ ಪಾಲ್ ಚರ್ಚಲ್ಲಾದಂಥದ್ದು ಜಯನಗರದಲ್ಲಿ, ಅಲ್ಲಿಂದ ನಾವು ಇಲ್ಲಿವರೆಗೂ 2024ವರೆಗೂ ನಾವು 7 ಬ್ಲಾಸ್ಟ್ಗಳನ್ನ ನೋಡ್ಕೊಂಡು ಬಂದರೆ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ಗಳ ಭಾಗ ತುಂಬ ಅತ್ಯಂತ ಇದರಲ್ಲಿ ವರ್ಕ್ ಆಗಿದೆ ನಮಗೆ. ಅಂದರೆ ಒಂದೊಂದು ಕಾಲಕ್ಕೆ ತಕ್ಕಂತೆ, ಒಂದೊಂದು ವೇಳೆಗೆ ತಕ್ಕಂತೆ ನಮಗೆ ಸೈಂಟಿಫಿಕ್ಕಾಗಿ ನಾವು ಅಷ್ಟು ಮುಂದುವರ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಟ್ರೈನ್ಡ್ ಆಫೀಸರ್ಸ್ಗಳು ಆ ಪೋಸ್ಟ್ ಬ್ಲಾಸ್ಟಲ್ಲಿ ಒಳಗಡೆಗೆ ಬರ್ತಾ ಇರ್ತಕ್ಕಂಥ ಆಗ್ತಾಯಿದೆ. ಆಗ ಏನೂ ಇರಲಿಲ್ಲ 2000 ದೀನ್ದಾರ್ ಅಂಜುಮನ್ ಬಂದಂತಾಗ ಅವರೇ ಸಿಗಾಕಬಿಟ್ಟ. ಜಾಕೀರ್ ಸದ್ದಾ, ಮೊಹಮ್ಮದ್ ಸಿದ್ದಿಕಿ ಸಿಗಾಕೊಂಡ. ಅಲ್ಲೇ ಏನೋ ಇನ್ನೊಂದು ಕಿಡುಕ್ ಹೋದಾಗ ಬ್ಲಾಸ್ಟ್ ಆದ, ಸತ್ತೋಗ್ಬಿಟ್ಟ. ಅದಾದಮೇಲೆ 2005 ಬಂತು IAC ಅಟ್ಯಾಕು. ಅಷ್ಟೇ IAC ಅಟ್ಯಾಕ್ನಲ್ಲಿ ಅಷ್ಟೂ ನಾವು ಇದ್ವಿ. ಅಲ್ಲಿ ಯಾವುದೇ ಥರವಾದಂತಹ ನಮ್ಗೆ ಇನ್ನೂ ಕ್ಯಾಮ್ರಾಗಳೇ ಇರಲಿಲ್ಲ, ಸಿಕ್ಕೇ ಇರಲಿಲ್ಲ. ಅಬು ಹಮ್ಜಾ ಬರ್ತಾನೆ, ಫೈರ್ ಮಾಡ್ತಾನೆ, ಗ್ರೆನೇಡ್ ಬಿಸಾಕ್ತಾನೆ, ಬ್ಲಾಸ್ಟ್ ಆಗಲ್ಲ. ಪುರಿಗೆ ಒಂದು ಫೈರ್ ಮಾಡ್ತಾನೆ, ಎರ್ರಾಬಿರಿ ಫೈರ್ ಮಾಡ್ತಾನೆ, ಪುರಿಯವ್ರು ಸಾಯ್ತಾರೆ, ಅಲ್ಲಿಂದ ತಪ್ಪಿಸ್ಕೊಟ್ಟು ಹೋಗ್ತಾನೆ. ಅದಾದಮೇಲೆ ಅಲ್ಲಿಯವನ ಇನ್ನೊಬ್ಬ ಅಕ್ಯೂಸ್ಡು ಮಿಯಾ ಸಿಗ್ತಕ್ಕಂಥ 2017ಗೆ ಈಸ್ ಎ ಬಿಹಾರಿ ಫೆಲೋ ಹುಡುಗ. ಹೌದೌದು, ಅಲ್ಲಿಗೆ ಬಿಹಾರ್ ಮತ್ತು ಅರುಣಾಚಲ್ ಇದರೊಳಗಡೆ BSF ಹಿಡ್ಕೊಂಡಿದ್ದ ಅವನನ್ನು 2017 ಸಿಗ್ತಾನೆ. ಅದಾದಮೇಲೆ 2008 ಸೀರಿಯಲ್ ಬ್ಲಾಸ್ಟ್. ನಾಸಿರ್ ಮದಾನಿ ಅಂಡ್ ಟೀಮ್ ಏನು ಮಾಡ್ತಾರೋ ಲಷ್ಕರಿ ತೊಯ್ಬಾ ಗ್ರೂಪ್ಗೆ ಸಂಬಂಧಪಟ್ಟಂತ ಮಾಡಿದಂಥದ್ದು. ಅದರೊಳಗಡೆ ಅಷ್ಟೊತ್ತಿಗಾಗಲೇ ಬದಲಾವಣೆ ಆಗಿದೆ ಸೀನ್ಗಳು, CCTV ಫುಟೇಜ್ಗಳು. ಅಂದರೆ ತುಂಬ ವ್ಯವಸ್ಥಿತವಾದಂಥದ್ದು ಏನಿರಲಿಲ್ಲ. ಆಗ ಟಿವಿಗಳು ಭಾಳ ಅತ್ಯಲ್ಪ ಕಡಿಮೆ ಬೈಟ್ಸಲ್ಲಿ ಇರ್ತಾ ಇತ್ತದು, ಕ್ಲಾರಿಟಿ ಇರ್ತಾ ಇರಲಿಲ್ಲ, ಪಿಕ್ಚರ್ಗಳು ಕಾಣಿಸ್ತಾ ಇತ್ತು, ಫೋಟೋಗಳನ್ನ ನಾವು ತೆಗಿಕಾಗ್ತಾ ಇರಲಿಲ್ಲ. ಈಗ ಹಂಗಲ್ಲ, ನಿಮ್ಮ ಕ್ಯಾಮ್ರಾಗಳು ಎಷ್ಟಿದಾವೋ ಅಷ್ಟೇ ಬಲಿಷ್ಠವಾದಂಥ CCTVಗಳಿದ್ದಾವೆ. ಆ ಮನುಷ್ಯ ಎಲ್ಲಿ ಹೋದ್ರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಇದರೊಳಗಡೆ ಈಗ ಹಲವಾರು ಕಡೆ ಅವ್ನು ಯಾವ ಕಡೆಯೂ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. 2008 ಆದ ತಕ್ಷಣವೇ ನಮಗೆ 2010 ಯಾರು ಯಾಸಿನ್ ಭಟ್ಗಳು ಬಂದು ಅಲ್ಲಿಂದ ನೇರವಾಗಿ ಎಷ್ಟು ಬಿಟ್ಟಿದ್ದ ಅಂದರೆ, ಅಲ್ಲಿಂದ ಉದ್ದಕ್ಕೂ ಅವ್ನು ನಡ್ಕೊಂಡು ಬಂದಾಗ, ಮೆಜೆಸ್ಟಿಕ್ಕಿಂದ ನಡ್ಕೊಂಡು ಬರ್ತಾ ಇರಬೇಕಾದಾಗ ಸ್ಟೇಡಿಯಂವರೆಗೂ ಬರುವವರೆಗೂ ಹಲವಾರು CCTV ಫುಟೇಜ್ಗಳು ತುಂಬ ಸಿಗ್ತಲ್ಲಿ. CCTV ಫುಟೇಜ್ಗಳು ನಾವು ಕರೆಕ್ಟಾಗಿ ಎಲ್ಲ ಒನ್ ಬೈ ಒನ್ ಎಲ್ಲ ಲಿಂಕ್ ಮಾಡಿ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಕನ್ವಿಕ್ಷನ್ ಆಗಿದೆ, ಡೆತ್ ಪೆನಾಲ್ಟಿ ಆಗಿದೆ, ಅವ್ನು ಸಿಕ್ಕಿದ್ದಾನೆ. ಬಟ್ ಅದಾದಮೇಲೆ ತಪ್ಪಿಸ್ಕೊಂಡು ಆದಮೇಲೆ ಅವನು ಇಲ್ಲಿಂದ ಅದಾದಮೇಲೆ ಎಷ್ಟು ಮಾಡ್ದ ಅವನು ಹೋಗಿ, ಅವ್ನು ಆಲ್ಮೋಸ್ಟ್ ಅಲ್ಲಿ ಒಂದು 200-250 ಜನ ಅವನ ಕಡೆಯಿಂದ ಸತ್ತಿದ್ದಾರೆ. ಯಾಕೆಂದರೆ ಅವ್ನು ಮಾಡಿದಂಥ ಇಂಡಿಯನ್ ಮುಜಾಹಿದ್ದೀನ್ ಒಳಗಡೆ ಅವನು ಮಾಡಿದಂಥ ಅನಾಹುತ. ಬಟ್ ಅದೇ ಸಾಲಿದು ಈಗೇನು ಇವತ್ತು ನಾವು ನೋಡಿದ್ವಲ್ಲ ರಾಮೇಶ್ವರಮಲ್ಲಿ, ಅದೇ ಸೇಮ್ ಪ್ಯಾಟ್ರನ್, ಅದೇ ಥರನೇ ಅವ್ನು ಬೋಟ್ ಟೈಪ್ ಮಾಡ್ತಾ ಇದ್ದ. ಬಟ್ ಇವ್ರು ಆ ಥರ ಮಾಡಲಿಲ್ಲ, ಬೇರೆ ಥರ ಡಿಸೈನಲ್ಲಿ ಮಾಡಿರೋದಕ್ಕೆ ಎಕ್ಸ್ಪ್ಲೋಸಿವ್ ಒಂದು ಸ್ವಲ್ಪ ಮೇಲಕ್ಕೆ ಹೋಗಿದೆ. ಅಂದರೆ ಯಾವ ಥರ ಮಾಡ್ತಾರೆ ಅದನ್ನು
ಕನ್ಸೈಸ್ ಮಾಡ್ತಾರೆ ಬಾಂಬು ಅನ್ನೋದು ಇಂಪಾರ್ಟೆಂಟು. ಅದಾದ್ಮೇಲೆ ಅವನು ಸಿಕ್ಕಿದ್ದು ಯಾವಾಗ 2017 ಅವನು ಸಿಕ್ಕಿದ್ದು ನಮಗೆ ನೇಪಾಳ ಒಳಗಡೆ. ಇಲ್ಲಿಂದ 2000 ಪ್ರಾರಂಭ ಮಾಡಿದವನು ಅವನು 2017ವರೆಗೂ ಸಿಗಲಿಲ್ಲ. ಅಷ್ಟೊತ್ತಿಗಾಗ್ಲೇ ಸೀರಿಯಲ್ ಬ್ಲಾಸ್ಟ್ಗಳು ಸುಮಾರು 200 ಜನ ಸಾಯಿಸ್ಬಿಟ್ಟಿದ್ದ ಅವನು. ಅಂದರೆ ಬೇಗ ಹಿಡಿಬೇಕು. ಯಾಸಿನ್ ಭಟ್ಕಳ್ದ ನಾವು ಉದಾಹರಣೆಗೆ ತಗೊಂಡಾಗ ನಾವು ಎಲ್ಲೋ ನೋಡಿ ಅವ್ರಿಗೂ ನ್ಯಾಷನಲ್ ಏಜೆನ್ಸಿಗಳು ಹಿಡಿದಿದ್ದು ಯಾರು ಆರ್ಡಿನರಿ ಇಲ್ಲ. ಕಲ್ಕಡದಲ್ಲಿ ಒಂದು ಸಿಗಾಕೊಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ. ಈಗಿನ ಸರ್ಕಾರದ ಮನಸ್ಥಿತಿಗಳು ಯದುಕುಮಾರ್ ಅವರೇ ಹೇಳಿ ಬೇಗ ಹಿಡಿಯುವಂತ ಕೆಲಸ ಆಗ್ಬೇಕು. NIA ಕೊಡಬೇಕು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸೆಲ್ಫ್ ಪ್ರೆಸ್ಟೀಜ್ ವಿಚಾರ ಅನ್ನೋ ಥರದಲ್ಲಿ ಕನ್ಸಿಡರ್ ಮಾಡ್ಬಿಡ್ತಾರೆ ಮುಖ್ಯಮಂತ್ರಿಗಳು. ಉಪಮುಖ್ಯಮಂತ್ರಿಗಳು ಸ್ಪಾಟಿಗೆ ಬಂದು ಫಸ್ಟ್ ರಿಯಾಕ್ಷನ್ ಕೊಡೋದು ಸೌಂಡ್ ಜಾಸ್ತಿ ಬಂದಿದೆ, ಲೋ ಇಂಟೆನ್ಸಿಟಿ ಇದು ಅಂತ. ಮಿನಿಸ್ಟರ್ ಹೇಳ್ತಾರೆ ಸಿಲ್ಲಿ ಮ್ಯಾಟರ್ ಅಂತ. ಅಂದ್ರೆ ಈ ಮನಸ್ಥಿತಿ ಇದೆಯಲ್ಲ ಬದಲಾಗೋದೇ ಇಲ್ವಾ ಅಂತ ಹೇಳಿ ನಿಮ್ಮ ಪಕ್ಷದಲ್ಲೂ ಇಂಥ ಹೇಳಿಕೆಗಳು ಬೇರೆ ಬೇರೆ ಪ್ರಕರಣದಲ್ಲಿ ಬಂದಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತನಾಡಿ. ನೋಡಿ ಮೇಡಮ್, ಇದು ರಾಷ್ಟ್ರೀಯ ಸುರಕ್ಷಾ ವಿಚಾರ ಬಂದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜಿಯನ್ಸ್ ಕ್ರಮ ಕೈಗೊಳ್ಳಬೇಕು ಅಂತ. ಆದರೆ ಅವರ ಒಂದು ನಿಲುವುಗಳು ಯಾವುದು, ಒಂದು ಮುಖ್ಯಮಂತ್ರಿ ಹೇಳಿಕೆಗಳಿಗೂ ಉಪಮುಖ್ಯಮಂತ್ರಿ ಹೇಳಿಕೆಗೂ ತದ್ವಿರುದ್ಧ ಇರುತ್ತೆ. ತದ್ವಿರುದ್ಧ ಇದ್ದಂದಾಗ ವಾಟ್ ಈಸ್ ಇಟ್ ಅಂದ್ರೆ, ನೀವು ತನಿಖೆ ನಡೆಯೋದಕ್ಕಿಂತ ಮುಂಚೆ, ತನಿಖಾಧಿಕಾರಿಗಳು ತನಿಖೆ ಮಾಡೋದಕ್ಕಿಂತ ಮುಂಚೆ ನೀವೇ ನಿಮ್ಮ ಹೇಳಿಕೆ ಕೊಡ್ತೀರಾ ಬಿಸ್ನೆಸ್ ರೈವಲ್ರಿ ಅಂತ. ಹೌ ಡಿಡ್ ಯು ಕಮ್ ಟು ದ ಕನ್ಕ್ಲೂಷನ್ಸ್? ಯಾವ ರೀತಿ ಕನ್ಕ್ಲೂಷನ್ಸ್ ಬರ್ತೀರಾ ನೀವು ಅದಲ್ಲಿ? ಮೀನ್ಸ್ ಡು ಯು ಹ್ಯಾವ್ ದ ಎನಿ ಡೇಟಾ ಇದರಲ್ಲಿ? ಅಂದ್ರೆ ಯಾರು ನಿಷ್ಠಾವಂತ ಕರ್ನಾಟಕ ಪೊಲೀಸ್ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾರೋ ಅವ್ರನ್ನ ಯಾಕೆ ದಿಕ್ಕು ತಪ್ಪಿಸ್ತೀರಾ, ಅವ್ರನ್ನ ಯಾಕೆ ಧೃತಿಗೆಡಿಸ್ತೀರಾ ನೀವು ಅದಲ್ಲಿ? ನಿಮ್ಮ ರಾಜಕೀಯದಕ್ಕೆ ಮಾಡಿ. ಆದ್ರೆ ದೇಶದ ಸುರಕ್ಷತೆಗೆ, ನಾಡಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜವಾಬ್ದಾರಿಯುತ ನಡ್ಕೋಬೇಕಾಗುತ್ತೆ. ಮೇಡಮ್, ಈಗ ತಾನೇ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಹೇಳಿದ್ರು ಸೃಷ್ಟಿ ಅಂತ ಅಂದ್ಬಿಟ್ಟು. ಅಂದ್ರೆ ಅಲ್ಲಿದ್ದಂತ 15-20 ಮಾಧ್ಯಮಗಳು ಸೃಷ್ಟಿ ಮಾಡಿದೆ ಸರ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಸೃಷ್ಟಿ ಮಾಡಿದ, ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಇವತ್ತು FSL ರಿಪೋರ್ಟ್ ಯಾವ ಕಡೆ ಹೋಗ್ತಾ ಇದೆ? ಏನ್ ಹೇಳ್ತದೆ FSL ರಿಪೋರ್ಟು? FSL ರಿಪೋರ್ಟು ಸ್ಪಷ್ಟವಾಗಿದೆ, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದಂತ. ಆದ್ರೆ ಆ ಸರ್ಕಾರದ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಏನ್ ಹೇಳಿದ್ರು? ಇದು ಬೇರೆ ರೀತಿಯದ್ದು, ತಿರುಚಿದ್ದು, ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದು ಅಂತ. ಇದು ಗೊತ್ತಾಗುತ್ತೆ ಸರ್ ಅಲ್ಲಿ. ಈಗ ದೇಶ ವಿರೋಧಿಗಳನ್ನ ವಿಧಾನಸೌಧಕ್ಕೆ ತಂದಿದ್ಯಾರು? ದೇಶ ವಿರೋಧಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಸಿದ್ಯಾರು? ಇದು ಬರ್ಬೇಕಲ್ವಾ ಅದಲ್ಲಿ? ಅಲ್ಲಿದ್ದಂತ 25 ಜನರಿಗೆ ಒಳಗಡೆ ಬಂದಂತದ್ದು ಪಾಸ್ ಕೊಟ್ಟಿದ್ದಕ್ಕೆ ಯಾರಾದ್ರೂ ಕೊಟ್ಟಿದಂತದ್ದು? ಸೈಯದ್ ನಾಸಿರ್ ಹುಸೇನ್ ಅವರು ಆನ್ಸರ್ ಮಾಡ್ಬೇಕಲ್ವಾ? ಆದ್ರೆ ಅವ್ರು ಹೇಳಿದ್ರು, ಮಾಧ್ಯಮದವ್ರನ್ನ ಹೊರಗಡೆ ಕಳಿಸಿದ್ರು, ಹುಚ್ಚರು ಅಂತ ಹೇಳಿದ್ರು. ಇವತ್ತು FSL ವರದಿ ಬಂದಿದೆಯಲ್ಲ, ಸರ್ಕಾರ ಬಹಿರಂಗ ಪಡಿಸ್ಬೇಕಾನೆ ಅದಲ್ಲಿ. ಯಾಕೆ ಬಹಿರಂಗ ಪಡಿಸಲ್ಲ? ಏನನ್ನ ಮುಚ್ಚಿಡ್ತಾ ಇದ್ದಾರೆ? ಇವತ್ತು ಬೆಳಗ್ಗೆ 9 ಗಂಟೆಗೆ ಒಂದು ಪಟ್ಟಿ ನಾವು ವೀಕ್ಷಕರ ಮುಂದಿಟ್ವಿ. ಅಂದ್ರೆ 15 ವರ್ಷದಲ್ಲಿ ಆದ 7 ಬ್ಲಾಸ್ಟ್ಗಳು. ಸೊ ನಾವು ಇದ್ರಲ್ಲಿ ರಾಜಕೀಯ ಪಕ್ಷ ಅಂತ ಮಾಡಬಾರ್ದು, ಬಟ್ ನೀವಿಷ್ಟು ರೋಷಾವೇಶದಲ್ಲಿ ಮಾತನಾಡ್ತಿದ್ದೀರಲ್ಲ. 7 ಬ್ಲಾಸ್ಟ್ಗಳಲ್ಲಿ 5 ಬ್ಲಾಸ್ಟ್ ಆಗಿದ್ದು ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿ. ನಾನು ಅದಕ್ಕೆ ಕ್ವಶನ್ ಕೇಳುವಾಗಲೇ ಹೇಳಿದೆ, ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಈ ರೀತಿಯ ಹೇಳಿಕೆಗಳು ಬಂದಿದೆ ಅಂತ. ನಿಮ್ಮ ರಿಯಾಕ್ಷನ್ ಬೇಕು. ಆಮ್ ಆದ್ಮಿ ಪಕ್ಷದಿಂದ ಅಶೋಕ್ ಮೃತ್ಯುಂಜಯ್ ಅವರಿದ್ದಾರೆ. ಈ ರಾಜಕೀಯ ಹೇಳಿಕೆಗಳಿಂದ ಹೊರಗೆ ಬಂದು ದೇಶದ ಭದ್ರತೆ ಬಗ್ಗೆ ಒಗ್ಗಟ್ಟಿನ ಹೋರಾಟ ಸಾಧ್ಯವೇ ಇಲ್ವಾ ಅಂತ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅದಕ್ಕೆ ಮುಂದಿನ ಭಾಗದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದನ್ನ ಕೂಡ ಮುಂದಿಟ್ಟು ಕೇಳ್ತೀನಿ. ಬಟ್ ಹೇಳಿ, ರಾಜಕಾರಣಿಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಲಕ್ಸುರಿನಾ ಒಗ್ಗಟ್ಟನ್ನ? ಎಲೆಕ್ಷನ್ ಹತ್ರ ಇರಬೇಕಾದ್ರೆ ಎಲ್ಲರೂ ಡಿಫೆನ್ಸಿವ್ ಆಗೋದು ಸಹಜ ಅಲ್ಲ. ಎಲೆಕ್ಷನ್ ಹತ್ರ ಇರಬೇಕಾದ್ರೆ ಎಲೆಕ್ಷನ್ ಹತ್ರ ಬಂದಾಗ ಯಾಕೆ ಈ ಥರದ ಘಟನೆಗಳಾಗುತ್ತೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರೆ, ನಾವಲ್ಲ. ನಾನು ಪ್ರಶ್ನೆ ಮಾಡಿದ್ದೆ, ಎಲ್ಲ ಓಡ್ತು. ಅದು ಇವಾಗ ನಾವೇನು ನೋಡ್ಬೇಕಂದ್ರೆ 2008ರಲ್ಲಿ 2013ರಲ್ಲಿ ಮಲ್ಲೇಶ್ವರಂ ಇವ್ರು BJP ಆಫೀಸ್ ಪಕ್ಕದಲ್ಲೇ ಒಂದು ಬ್ಲಾಸ್ಟ್ ಆಗುತ್ತೆ. ಅವಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನ್ಯಾಷನಲ್ ಇಂಟೆಲಿಜೆನ್ಸ್ ಟೀಮ್ ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಸ್ಟ್ರೆಂಥನ್ ಮಾಡಬೇಕು, ಅದು ಸರಿ ಇಲ್ಲ. ಅವ್ರ ರಿಪೋರ್ಟ್ ಇದೆ, ಲೈವ್ ರಿಪೋರ್ಟ್ ತೋರಿಸ್ತೀನಿ ನಾನು. ಅದು ಹೇಳಿದ್ರು ಕೂಡ ಆವಾಗ BJP ಗೌರ್ಮೆಂಟ್ ಇರುತ್ತೆ, ಜಗದೀಶ್ ಶೆಟ್ಟರ್ ಅವರು CM ಆಗಿರ್ತಾರೆ. ಅದಾದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ, ಅವ್ರೇನೂ ಕ್ರಮ ತಗೊಳ್ಳಲ್ಲ. ಅದಾದಮೇಲೆ ಮತ್ತೆ BJP ಗೌರ್ಮೆಂಟ್ ಬರುತ್ತೆ, ಆದರೂ ಕೂಡ ಏನು ಕ್ರಮ ತಗೊಳ್ಳಲ್ಲ. ಕಳೆದ 7 ಬಾರಿ ಏನು ಬಾಂಬ್ ಬ್ಲಾಸ್ಟ್ ಆಗಿದಾರಲ್ಲೋ, ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಕ್ಲಿಯರಾಗಿ ಹೇಳ್ತಾರೆ, ಅಮೋನಿಯಂ ನೈಟ್ರೇಟ್ ಆ ಪದಾರ್ಥನ ಬ್ಯಾನ್ ಮಾಡಬೇಕು, ಈಸಿಯಾಗಿ ಅವೈಲಬಿಲಿಟಿ ಬಿಡಬಾರ್ದು ಅಂತ ಈ ಆರ್ಡ್ರಲ್ಲಿ ಬರೆದಿದ್ದಾರೆ. ಯಾರು ಕೂಡ ಏನೂ ತೊಗೊಂಡಿಲ್ಲ. ಇವಾಗ ಮೊನ್ನೆ ಆಗಿರೋ ಬ್ಲಾಸ್ಟಲ್ಲಿ ಕೂಡ ಯೂಸ್ ಮಾಡಿರೋದು ಅದೇ ಅಮೋನಿಯಂ ನೈಟ್ರೇಟು, IED ಬ್ಲಾಸ್ಟ್ ಅಂತಲೇ ಹೇಳ್ತಾರೆ. ಮಲ್ಲೇಶ್ವರಮಲ್ಲಿ ಆಗಿದ್ದು ಅದೇ ಬ್ಲಾಸ್ಟ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೆಂಟ್ರಲ್ ಗೌರ್ಮೆಂಟು ರಿಪೋರ್ಟ್ ಕೊಟ್ಟರು ಕೂಡ ಕರ್ನಾಟಕದಲ್ಲಿ ಕನ್ಸಿಕ್ಯೂಟಿವ್ ಕಾಂಗ್ರೆಸ್ಸು BJP ಯಾರೇ ಬಂದರೂ ಕೂಡ ಏನು ಕ್ರಮ ತಗೊಳ್ಳಲ್ಲ, ಇಗ್ನೋರ್ ಮಾಡಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ನಾವು ಸಾಮಾನ್ಯ ಜನ ಇವ್ರು ನಂಬಿಟ್ಟು ನಮ್ಮ ಟ್ಯಾಕ್ಸ್ ಕಟ್ಬಿಟ್ಟು ನಮ್ಮ ಜೀವ ಕಾಪಾಡ್ತಾರೆ. ಏನು ಒಂದು ದೋಸೆ ತಿನ್ನೋಕ್ಕೆ ತುಂಬ ಫೇಮಸ್ ಹೋಟ್ಲದು, ನಮ್ಮ ಮನೆಯಿಂದ 4 ಕಿಲೋಮೀಟರ್ ಇದೆ. ನಾನು ಅವತ್ತು ಹೋಗ್ಬೇಕಾಯ್ತು, ನನ್ನ ಪುಣ್ಯ ನಾನು ಹೋಗಲಿಲ್ಲ. ಅಲ್ಲಿ ಹೋಗ್ತೀವಿ, ನಾವು ಪ್ರತಿದಿನ ಹೋಗ್ತಾ ಇರ್ತೀವಿ ತಿಂಡಿ ತಿನ್ನೋಕ್ಕೆ, ನಮ್ಮೆಲ್ಲ ಟೀಮೆಲ್ಲ ಹೋಗ್ತಾ ಇರ್ತೀವಿ. ನಂಬ್ಕೊಂಡು ಹೋಗ್ತಾರೆ, ಒಂದು ಸರ್ಕಾರದ ಮೇಲೆ ನಂಬಿಕೆ ಇದೆ, ನಮ್ಮ ಪ್ರಾಣ ಉಳಿಸ್ತಾರೆ ಇವರು ಅಂತ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಎಂದು ಕ್ಲಿಯರಾಗಿ ಕಾಣ್ತಾ ಇದೆ. ಒಂದು ಸ್ಟೇಟ್ ಇಂಟೆಲಿಜೆನ್ಸ್ ಫೇಲ್ಯೂರು, ನ್ಯಾಷನಲ್ ಇಂಟೆಲಿಜೆನ್ಸ್ ಕೂಡ ಫೇಲ್ಯೂರ್ ಆಗಿದೆ. ಇಂಟೆಲಿಜೆನ್ಸ್ ಬ್ಯೂರೋ ಅವರು 2008ರಲ್ಲಿ